ಹೋಯ್ತರದ್ 2 ದಿನಕ್ಕೆ ಎಷ್ಟೊತ್ತೆ ಬಟ್ಟೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಗೈಸ್ ಇದು ಯಾಕೋ ನನ್ ಬುಡಕ್ಕೆ ಬರಂಗೈತೆ, ಚಿಕ್ಕ ವಯಸ್ಸಲ್ಲಿ ಪಾತ್ರೆ ತೊಳಿತಿದ್ದೆ, ಬಟ್ಟೆ ಒಗಿತಿದ್ದೆ, ಕಸ ತೊಳಿತಿದ್ದೆ, ಮನೆ ಒರೆಸ್ತಿದ್ದೆ, ಎಲ್ಲಾನು ಮಾಡ್ತಿದ್ದೆ. ನನ್ ಮೇಲೆ ಹಣೆ ಇಟ್ಟು. ಯಾವ ಭಾಷೆ ಅದು? ಆಚಾ 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 ಆಚಾ. ಇವ್ರ ಜೊತೆ ಇನ್ನೊಬ್ರು ಬಂದ್ರೆ ಸರಿ ಆಯ್ತು. ಅದಕ್ಕೆ ಹೇಳ್ತಾ ಇದೀನಿ, ನಮ್ಮ ಅದಕ್ಕೆ ಕೇಳ್ತಾನೆ ಇಲ್ಲ. ನೀನ್ ತಿನ್ನಕ್ಕಿಲ್ವಾ? ಪಾನಿಪುರಿ ತಿನ್ನಕ್ಕಿಲ್ವ ನೀನು? ತಿನ್ನಕ್ಕಿಲ್ವಾ? ಮತ್ತೆ ಫುಲ್ ಡಯಟ್, ನಮ್ಮ ಅದಕ್ಕೆ ಫುಲ್ ಡಯಟ್ ಮಾಡ್ತಾವ್ರಲ್ಲ, ಅದಕ್ಕೆ ಅವ್ರು ಏನೋ ತರ್ಸ್ಕೊತಾರೆ. ಅದಕ್ಕೆ ಬಂತು ನನ್ನ ಪಾಸ್ಪೋರ್ಟ್ ಬಂತು ಹಂಗ ಅನ್ಕೊಂತೀವಿ ಗೈಸ್. ಜೋಬಲ್ ನಯಾ ಪೈಸಾ ಕಾಸಿಲ್ಲ. ಟ್ರಿಪ್ ಮೇಲೆ ಟ್ರಿಪ್. 3 ಸ್ಟ್ರೈಕ್ ಬಿದ್ಮೇಲೆ ನಿಮ್ಮ ಅಕೌಂಟು ಫುಲ್ ಟರ್ಮಿನೇಟ್ ಆಗಿಬಿಡುತ್ತೆ ಯೂಟ್ಯೂಬಿಂದ. ನೀವು ಅಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಹಲೋ, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಂದು ಪಾಸ್ಪೋರ್ಟ್ ಇನ್ನು 2 ದಿನದಲ್ಲಿ ಬರ್ಬೋದು ಅಂತ. ಬಟ್ ಪಾಸ್ಪೋರ್ಟ್ ಏನಾಗಿದೆ ಅಂತಂದರೆ ಒಂದೇ ದಿನಕ್ಕೆ ಬಂದುಬಿಟ್ಟಿದೆ. ಸೊ ಬನ್ನಿ, ಪಾಸ್ಪೋರ್ಟ್ ಬಂದಿದೆಯಂತೆ, ಕಲೆಕ್ಟ್ ಮಾಡ್ಕೊಂಬರೋಣ. ಓಕೆ, ಚಲೋ. ಬಂತು ನನ್ನ ಪಾಸ್ಪೋರ್ಟ್ ಬಂತು. ಇನ್ನು ಸುತ್ತಾ ಇರೋದೆ. ಬಂತು ನನ್ನ ಪಾಸ್ಪೋರ್ಟ್ ಬಂತು. ಅಲ್ಲೇರು ನೀನು ತೋರ್ಸಂಗಿಲ್ಲ, ನಾನು ನಿನ್ನ ಚಡ್ಡಿ ಹಾಕಿಲ್ಲ, ಹೋಗು. ಸೊ ಗಾಯ್ಸ್, ಫೈನಲಿ ನನ್ನ ಪಾಸ್ಪೋರ್ಟ್ ಬಂದಾಯಿತು. ಯಪ್ಪ ಎಷ್ಟೆಲ್ಲ ಕಷ್ಟಪಟ್ಟು. ಬನ್ನಿ ಇಸ್ಕೊಂಬರೋಣ ಇವಾಗ ಹೋಗ್ಬಿಟ್ಟು. ಬಂದವ್ರಂತ ಆಲ್ರೆಡಿ ಪೋಸ್ಟಲ್ಲಿ ಬಂದಿದೆ. ಪೋಸ್ಟಲ್ಲಿ ನಮ್ಮ ಪೋಸ್ಟ್ ಮ್ಯಾನ್ ರಾಜಣ್ಣ ತಂದ್ಕೊಟ್ಟವ್ರೆ. ಅಂತೂ ಇಂತೂ ಫೈನಲಿ ನನ್ನ ಪಾಸ್ಪೋರ್ಟ್ ಬಂತು. ಕೊಡಿ ಸೆನೆಕನ್ ಕೊಡಿ. ಚಡ ಗೈಸ್ ನೋಡಿ, ಇಲ್ಲಿ ಇದೆ ನಂದು. ಅಂತೂ ಇಂತೂ ಪಾಸ್ಪೋರ್ಟ್ ಬಂತು. ಹೊಸಿ ಕಷ್ಟ ಬಿದ್ದಿಲ್ಲ ಪಾಸ್ಪೋರ್ಟ್ ತಗೊಳಕ್ಕೆ ಫುಲ್ಲು. ಅದೇನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲದೆ ನಮ್ಮ ಪರದಾಟ ಯಾಕೆ ಕೇಳ್ತೀರಾ? ಕೊಡಿ ರಾಜಣ್ಣವ್ರೆ, ಕೊಡಿ. ದುಡ್ಡ ಎಷ್ಟು ಕೊಡಬೇಕು? 100 ರೂಪಾಯಿ. ಅಮ್ಮ 100 ರೂಪೀಸ್ ಚೇಂಜ್ ಕೊಡಮ್ಮ. ಎಂಥದ್ದು ಕೊಡಂಗಿಲ್ಲ. ಸುಮ್ಮನೆ ಗೈಸ್, ಸುಮ್ಮನೆ ಫನ್ ಮಾಡ್ತಾವ್ರು, ಫನ್ನು. ಇರ್ಲಿ, ಕೊಡೋಣ ಗೈಸ್. ಇಲ್ಲಿ ನೋಡಿ, ಇಷ್ಟೆಲ್ಲ ಬಂದೈತೆ. ಕೊಡ್ಬೇಕಂತ ಕೊಡಮ್ಮ. ರಾಜಣ್ಣ ಏನಕ್ಕೆ ಹೇಳಿ? ಏನಕ್ಕೆ 100 ರೂಪೀಸು? ಪಾಸ್ಪೋರ್ಟ್ ಬಂದು ಇನ್ನೂ ಟ್ರಿಪ್ಪೇ ಹೋಗ್ಲಿಲ್ಲ, ಆಗ್ಲಡಿ ಕೇಳ್ತಾವ್ರೆ. ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀವಿ, ಕೊಡಿ. ಯಾವಾಗ? ಇಲ್ಲ ಗೈಸ್, ಇಲ್ಲ ನಮ್ಗೆ ಬಕ್ರ ಮಾಡ್ತಾವ್ರು. ನಮ್ಗೆ ಬಕ್ರ ಮಾಡ್ತಾವ್ರೆ. ಆಯ್ತು ಅಮ್ಮ, ಪಾಸ್ಪೋರ್ಟ್ ಬಂತು ಕಣಮ್ಮ. ಬನ್ನಿ, ನೀವೇ ಓಪನ್ ಮಾಡಿ ಗೈಸ್. ನಮ್ಮ ಅಮ್ಮನ ಕೈಲಿ ಓಪನ್ ಮಾಡಿಸ್ತೀನಿ ಪಾಸ್ಬುಕ್ ನಂದು. ಎಲ್ಲರೂ ಹೋಗಿದ್ ಬರೋದ, ಎಲ್ಲರೂ ಹೋಗದೆ ಇವಾಗ. ಅಪ್ಪಾಜಿ ದಿನ ಬಂದಿಲ್ಲ, ಬರಬೇಕು. ಅವ್ರದ್ದು ಮತ್ತೆ ಓಲ್ಡ್ ಆಗೈತೆ ಗೈಸ್. ನೋಡಿ, ನಂದಂತೂ ಬಂತು ಪಾಸ್ಪೋರ್ಟ್. 2 ದಿನ 3 ದಿನ ಬಿಡ್ಕೊಂಡ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಒಂದೇ ದಿನಕ್ಕೆ ಬಂದ್ಬಿಟ್ಟೈತೆ. ನೋಡಿ, ನಮ್ಮಮ್ಮ ಓಪನ್ ಮಾಡ್ತಾವ್ರೆ. ಓಪನ್ ಮಾಡಿ ಮಮ್ಮಿ. ಮಾಡಿ ಸಾಕು. ತೋರ್ಸಮ್ಮ, ಇದು ತೋರ್ಸಮ್ಮ. ಫ್ರಂಟ್ ತೋರ್ಸಮ್ಮ, ಫೋಟೋ ಇರಲಿ. ಫ್ರಂಟ್ ತೋರ್ಸಮ್ಮ. ಚಾರ ಹಿಂಗೆ ತೋರ್ಸಮ್ಮ, ಸಾಕು. ಹಿಂಗೆ ಗೈಸ್ ನೋಡಿ, ರಿಪಬ್ಲಿಕ್ ಆಫ್ ಇಂಡಿಯಾ. ನಂದು ಪಾಸ್ಬುಕ್ ಅಂತವನಿ, ಬ್ಯಾಂಕ್ ಪಾಸ್ಬುಕ್ ಅನ್ಕೊಂಬಿಟ್ಟಾರು. ಆಮೇಲೆ ಗೈಸ್ ಅಂತ ಇಂಥ ಪಾಸ್ಪೋರ್ಟ್ ಬಂತು. ಎಲ್ಗಣ ಇನ್ನೊಂದು ಸೈನು ಹಾಕದ್ನ ನಾನು ಇವಾಗ. ಓ ಡಿಜಿಟಲ್ ಗೈಸ್, ಡಿಜಿಟಲ್ ಸಿಗ್ನೇಚರ್ ಹಾಕ್ಬೇಕಂತ ನೋಡಿ ಗೈಸ್. ಓಕೆ ಮಾಡೋಣ ನಾವು. ಯಾಕಣ್ಣ ಫೇಲ್ ಮಾಡಿದಿ? ಓಕೆ ಮಾಡಿ ಮಾಡೋಣ ನಾವು, ಮಾಡೋಣ ಗೈಸ್. ನೋಡಿ, ಓಕೆ ಮಾಡಿ ಓಕೆ ಮಾಡಿ ಗೈಸ್. ಆಯ್ತು ನನ್ನ ಪಾಸ್ಪೋರ್ಟ್ ಬಂದಾಯ್ತು.
ಈಗ ನಾರ್ಮಲಾಗಿ ಸೈನ್ ಮಾಡಿಬಿಟ್ಟು ಅದಾದ್ಮೇಲೆ ಮತ್ತೆ ಡಿಜಿಟಲ್ ಸಿಗ್ನೇಚರ್ ಮಾಡ್ಬೇಕಂತ ನೀವು. ಅಂದರೆ ಅವರೊಂದು ಆ್ಯಪ್ ಇರುತ್ತೆ, ಆ್ಯಪಲ್ಲಿ ನೀವು ಸೈನ್ ಮಾಡಿಬಿಟ್ಟು ಸೊ ಪಾಸ್ಪೋರ್ಟ್ನ ಕಲೆಕ್ಟ್ ಮಾಡ್ಕೋಬೇಕು. ಅದೇನಕ್ಕೆ ನನಗೆ ಬಾಯಿಗೆ ಬರೀ ಪಾಸ್ಬುಕ್ ಅಂತಲೇ ಬರ್ತೈತಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಗುಂಡಾ ಗೈಸ್ ಇವ್ನಿಗೆ ಯಾರು ಆಟ ಆಡ್ಸೋರು ಇರಬೇಕು. ನಾನು ಇದ್ದಾಗ ಆಟ ಆಡಿಸ್ತೀನಿ, ಇಲ್ಲೇದಾಗ ಏನು ಮಾಡೋಕ್ಕಾಗುತ್ತೆ? ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮದಕ್ಕೆ ತೋರಿಸ್ತೀನಿ. ಟಾನ್ ಟಡಾನ್ 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 ಟಡಾ ಬಂತು. ಸೊ ಫೈನಲಿ ಗೈಸ್ ನನ್ನ ಪಾಸ್ಪೋರ್ಟ್ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಅಷ್ಟು ಸರಿ ಹೋಗಿ ಓಡಾಡಿ ಸುತ್ತಾಡಿ ಎಲ್ಲ ಮಾಡಿದ್ದಕ್ಕೂ ನನ್ನ ಪಾಸ್ಪೋರ್ಟ್ ಬಂದಾಯಿತು. ಇನ್ಮೇಲೆ ಏನಿದ್ರು ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾ ಇರೋದೆ. ಅಯ್ಯೋ ಹಂಗೆ ಅನ್ಕೊಂತೀವಿ ಗೈಸ್, ಜೋಬಲ್ಲಿ ನಯಾ ಪೈಸಾ ಕಾಸಿಲ್ಲ, ಟ್ರಿಪ್ ಮೇಲೆ ಟ್ರಿಪ್ ಅಲ್ವಾ? ಅದಕ್ಕೆ ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾ ಇರೋದೆ ಅಲ್ವಾ? ಜೋಬಲ್ಲಿ ನಯಾ ಪೈಸಾ ಕಾಸಿಲ್ಲ. ಗೈಸ್ ನೋಡಿ ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಒಂದು ಗಾದೆ ಮಾತು ನೆನಪಾಯ್ತೈತೆ ಅಂತಾನೆ. ಮತ್ತೆ ಏನು ಹೊಟ್ಟೆಗೆ ಇಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲ್ಗೆ ಹೂವು ಅಂತಾನ. ಹೊಟ್ಟೆಗೆ ಇಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲ್ಗೆ ಹೂವು ಅಂತೆ. ಸೊ ಅದೇ ಥರ ಪರಿಸ್ಥಿತಿ ಆಗಿದೆ. ಟ್ರಿಪ್ ಹೊಡಿಯೋಣ ಅಂದರೆ ಕಾಸಿಲ್ಲ, ನೋಡಿದ್ರೆ ಪಾಸ್ಪೋರ್ಟ್ ತಗೊಂಬಂದು ಇಟ್ಕೊಂಡಿದ್ದೀನಿ. ಒಳ್ಳೆ ಕತೆ ನಮ್ಮದು. ಆಯ್ತಾ ಊಟ ಮಾಡಿದ್ರಾ? ಏನು ತಿಂದ್ರಿ? ಹಾಂ 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 ನಿಪ್ಪಟ್ಟು. ಹಾಂ ನೀನೇನು ತಿಂದೆ? ನೀನು ಹೋಗು ಫಸ್ಟ್ ಚಡಿ ಹಾಕೊಂಬ. ಹೋಗು ನೀನು ಚಡಿ ಹಾಕೊಂಬ. ಹೋಗು ಚಡಿ ಹಾಕೊಂಬ. ಚಡಿ ತಗೊಂಬ ಹೋಗು. ಗೈಸ್ ಇವಳು ಇವಾಗ ಮಲಗಿದ್ದೆದ್ದು, ಸೊ ಹಂಗಾಗಿ ಅವಳಿಗೇನ ಹಂಗೆ ಓಡಾಡ್ತಾವಳೆ. ಪೋಲಿ ಚಡಿ ಹಾಕಿಲ್ಲ ಅವಳು. ಸೊ ಆಮೇಲೆ ನಾನೇನಾದ್ರು ಮಿಸ್ ಆಗಿ ಅವಳನ್ನ ಶೂಟ್ ಮಾಡಿ ಏನೋ ಯೂಟ್ಯೂಬಲ್ಲಿ ಗೈಡ್ಲೈನ್ ಅಗೇನ್ಸ್ಟ್ ಹೋಗೈತೆ ಪಾಲಿಸಿ ಅಂತ ಅಂದ್ಬಿಟ್ಟು ನನ್ನ ಅಕೌಂಟ್ ಬ್ಯಾನ್ ಮಾಡೋರು. ಹೋಗವ ಚಡಿ ಹಾಕ್ಸ್ಕೊ ಹೋಗ್. ಇವ್ರಿಗೊಂಚೂರು ಚಡಿ ಹಾಕ್ಸಿ ಒಂಚೂರು ತೋರ್ಸೋಣ ಇವಳ. ನಮ್ಮ ಫಾಲೋವರ್ಸ್ ಪಾಪ ಕೇಳ್ತಾ ಇರ್ತಾರೆ ಯಾವಾಗಲೇ ಪರ್ಣಿಯಲ್ಲಿ ಅಂತ. ತಾಂಬದ ಗೈಸ್ ನೋಡಿ ಅಲ್ಲಿ ಬೀಳ್ಸವಳೆ. ಅಲ್ಲಿ ಬೀಳ್ಸ್ಬಿಟ್ಟು ಹೋಗು ಹಾಕ್ಸ್ಕೊಳ್ಳಿ ಫಸ್ಟು, ಹೊಡೆದಾಕ್ಬಿಡ್ತೀನಿ ನಿನಗೆ. ಗೈಸ್ ಆಮೇಲೆ ಯಾರಾದರೂ ಯೂಟ್ಯೂಬ್ ಕಂಟೆಂಟ್ ಸ್ಟಾರ್ಟ್ ಮಾಡ್ತಾರೋ ಪ್ಲೀಸ್ ಈ ಥರ ಮೈನರ್ ಥಿಂಗ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ, ಬೈ ಮಿಸ್ ನೀವು ಹಿಂಗೆ ಇಟ್ಕೊಂಡಿರ್ತೀರ, ನಿಮ್ಮ ಹಿಂದಗಡೆ ಯಾರಾದರೂ ಈ ಥರ ಮಕ್ಕಳು ಅದನ್ನು ಹೆಂಗೆ ಹೇಳೋದು, ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಹೆಂಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಸೊ ಈ ಥರ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳಿ. ಅಂತಂದರೆ ಮಕ್ಕಳು ಬಟ್ಟೆ ಹಾಕಲ್ದೇನೆ ಅಕಸ್ಮಾತ್ ನಿಮ್ಮ ವೀಡಿಯೋದಲ್ಲಿ ಕ್ಯಾಪ್ಚರ್ ಆದ್ರೂ ಅದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಅಗೇನ್ಸ್ಟ್ ರೂಲ್ಸ್ ಹೋಗುತ್ತೆ. ಸೊ ಆವಾಗ ನಿಮ್ಮ ಅಕೌಂಟಿಗೆ ಸ್ಟ್ರೈಕ್ ಬೀಳುತ್ತೆ. ಸ್ಟ್ರೈಕ್ ಬಿದ್ದರೆ ಸ್ಟ್ರೈಕ್ನ ರಿಸಾಲ್ವ್ ಮಾಡ್ಕೋಬೇಕು. ಸ್ಟ್ರೈಕ್ ಬಿದ್ದರೆ ಮಿನಿಮಮ್ ಅಂತಂದ್ರೆ ನಿಮಗೆ ಮಿನಿಮಮ್ 15 days to 20 days ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ 3 ಸ್ಟ್ರೈಕ್ ಬಿದ್ದ ನಿಮ್ಮ ಅಕೌಂಟು ಫುಲ್ ಟರ್ಮಿನೇಟ್ ಆಗಿಬಿಡುತ್ತೆ ಯೂಟ್ಯೂಬಿಂದ. ನೀವು ಅಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಸೊ ವೈಲ್ ಕ್ಯಾಪ್ಚರಿಂಗ್ ಥಿಂಗ್ಸ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲ ಅಂತಂದರೆ ಟರ್ಮಿನೇಟ್ ಮಾಡಿದ್ರೆ ಗೊತ್ತಲ್ಲ, ಆಮೇಲೆ ಹೊಟ್ಟೆಗಿಟ್ಟಿಲ್ಲ ಮಲ್ಗೆ ಹೋಗಿ ಜುಟ್ಟಿಲ್ಲ ಅಂತಾರಲ್ಲ, ಜುಟ್ಟು ಮಲ್ಗೆ ಹೋಗಿಲ್ಲ ಅಂತಾರಲ್ಲ, ಮೊದಲೇ ಈ ಪರಿಸ್ಥಿತಿಲಿದ್ದೀವಿ. ನಮ್ಮ ಮತ್ತಿಗೆ ಹೇಳ್ಬಿಟ್ಟು ನಗ್ತಾ ಕೂತವ್ರೆ. ಇಲ್ಲ ಅದಕ್ಕೆ ಅದೇನಿದೆ ಮಲ್ಲೆ ಹೋಗು ಅಂತ ಅಲ್ಲ. ನಾನು ಏನಕ್ಕೆ ಗೊತ್ತಾ ಅವಳಿಗೆ ಹಿಂಗೆ ಚಡಿಯಾಕೆ ಅಂತ ಹೇಳಿದ್ದು, ಇವಾಗ ಯೂಟ್ಯೂಬಲ್ಲಿ ಈ ಥರ ಕಮ್ಯುನಿಟಿ ಗೈಡ್ಲೈನ್ ಅಂತ ಇರುತ್ತೆ. ಆ ಕಮ್ಯುನಿಟಿ ಗೈಡ್ಲೈನ್ ನಾವು ಅಗೇನ್ಸ್ಟ್ ರೂಲ್ಸ್ ಹೋಗಂಗಿಲ್ಲ. ಅಗೇನ್ಸ್ಟ್ ರೂಲ್ಸ್ ಹೋದರೆ 3 ಸಲ ವಾರ್ನಿಂಗ್ ಕೊಡ್ತಾರೆ. 3 ಸಲ ವಾರ್ನಿಂಗ್ ಕೊಟ್ಮೇಲೆ ಡೈರೆಕ್ಟ್ ನಮ್ಮ ಚಾನಲ್ನೇ ಟರ್ಮಿನೇಟ್ ಮಾಡಿ ಎಸ್ತಾಗ್ತಾನೆ. ಇವಳು ಚಡಿ ಹಾಕಿರ್ಲಿಲ್ವಾ, ಇವಳು ಇದು ಮಿಸ್ ಆಗಿ ನಾನು ಹಿಂಗೆ ವೀಡಿಯೋ ಮಾಡುವಾಗ ಇವಳು ಬಿದ್ರೂ ನನ್ನ ಅಕೌಂಟಲ್ಲಿ ಸ್ಟ್ರೈಕ್ ಬೀಳುತ್ತೆ ನನಗೆ. ನನಗೂ ಗೊತ್ತಿಲ್ಲ, ನಾನು ಎಲ್ಲ ರಿಸರ್ಚ್ ಮಾಡಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಮಾಡ್ತಾ ಇರೋರು ಅಥವಾ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇದು ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಇನ್ಫಾರ್ಮೇಟಿವ್ ಆಗಿ ನನ್ನ ಕೈಲಿ ಆದಷ್ಟು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದೊಂದು ಅದರಲ್ಲಿ ಪರ್ಣಿ ತಾಬೈದು ಏನದು ಇಲ್ಲ ಈಗಲೇ ಯಾಕೆ ಓದ್ತಾ ಇದ್ದಿ? ನಿನಗಿನ್ನೂ ಓದಕ್ಕೆ ಬರ್ತದೆ ಟೈಮು. ಗೈಸ್ ಹೇಳಿ ಹೆಂಗೆ ಗೊತ್ತಾ, ಇವಾಗ ಯಾರಾದರೂ ನಮ್ಮ ಮಾವ ಬಂದ್ಬಿಟ್ಟು ಊಟ ಕೊಡು ಅಂತಂದರೆ ತಟ್ಟೆ ತಂದು ಕೊಡೋದು ಅವೆಲ್ಲ ಮಾಡ್ತಾಳೆ. ಅವ್ಳಿಗೆ ಇನ್ನೂ ಗೊತ್ತಿಲ್ಲ ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಅಲ್ವಾ? ಅದಕ್ಕೆ ಇವಾಗಲೇ ಎಲ್ಲ ತಂದ್ಕೊಟ್ಟು ಎಲ್ಲ ಮಾಡ್ತಾವಳೆ. ಮುಂದಕ್ಕೆ ಅಭಿ ಪಿಕ್ಚರ್ ಬಾಕಿ ಇರೋದು ಪಾಪ ಅವಳಿಗಿನ್ನ ಮರ್ತೋಗ್ಬಿಟ್ಟೈತೆ ಅನ್ಸುತ್ತೆ. ಏನು ವಿಡಿಯೋಸ್ ಇರ್ತದೆ, ತೋರಿಸ್ತೀನಿ ಅವಳಿಗೆ.
ತೋರಿಸ್ತೀನಿ. ಅವಾಗೆಲ್ಲ ಮಾಡ್ತಿದ್ದೆ ಅಂತಿದ್ದೆ, ಇವಾಗ ಮಾಡು ಅಂತಂದ್ರೆ ಯಾಕೆ ಮಾಡ್ತಲ್ಲ ಅಂತ ಕೇಳ್ತೀನಿ ಗೈಸ್ ಅವಾಗ. ಓ ಇವಾಗೆಲ್ಲ ಮಾಡ್ತಾರೆ ಗೈಸ್. ನಾವು ಹಂಗೆ ಚಿಕ್ಕ ವಯಸ್ಸಲ್ಲಿ ನೀವು ನಂಬಲ್ಲ, ಲಿಟ್ರಲಿ ನಮ್ಮಮ್ಮನ ಕೇಳಿಬೇಕಾರೆ ಇರಿ, ನಮ್ಮಮ್ಮ ಬರ್ಲಿಬೇಕಾರೆ ಕೇಳಿಸ್ತೀನಿ. ಲಿಟ್ರಲಿ ನಾನು ಚಿಕ್ಕ ವಯಸ್ಸಲ್ಲಿ ಪಾತ್ರೆ ತೊಳಿತಿದ್ದೆ, ಬಟ್ಟೆ ಒಗಿತಿದ್ದೆ, ಕಸ ತೊಳಿತಿದ್ದೆ, ಮನೆ ಒರೆಸ್ತಿದ್ದೆ, ಎಲ್ಲಾನು ಮಾಡ್ತಿದ್ದೆ. ನನ್ ಮೇಲೆ ಹಣೆ ಇಟ್ಟಳು. ಬಟ್ ಇವಾಗ ಮಾಡಕ್ಕೆ ಅಂತಂದ್ರೆ ನಮಗೂ ಸ್ವಲ್ಪ ಪರ್ಸನಲ್ ಕೆಲಸ ಆಗೋದು ತಾನೇ. ಸೊ ಇವಾಗೆಲ್ಲ ತುಂಬ ಪರ್ಸನಲ್ ಕೆಲಸಗಳಿದ್ದಾವೆ. ಸೊ ಅವೆಲ್ಲ ಮಾಡುವಾಗ ಬ್ಯುಸಿ ಆಗಿಬಿಟ್ಟಿದ್ದೀವಿ ಸ್ವಲ್ಪ. ಹಂಗೇನಿಲ್ಲ ಗೈಸ್, ಆ್ಯಕ್ಚುಲಿ ನಮ್ಮ ಅದಕ್ಕೆ ಮನೆಗೆ ಬಂದಮೇಲೆ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಅನ್ನೋದಕ್ಕಿಂತ ಆ ಕಡೆಗೆ ತಲೆನೇ ಹಾಕಿಲ್ಲ. ಯಾಕೆ ಅಂತಂದ್ರೆ ಅವ್ರವರೇ ಮಾಡ್ಕೊಂತ ಇರ್ತಾರೆ, ನಾವು ಯಾಕೆ ಸುಮ್ಮನೆ ಮಧ್ಯದಲ್ಲಿ. ಹಂಗೆಲ್ಲ ಏನಿಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿರೋದಷ್ಟೇ. ಸೊ ಹಂಗೆ ಇವಳು ಇವಾಗ ನಾನು ಮಾಡ್ತೀನಿ, ಬೈಲಿ ಹಾಯ್ ಮಾಡು, ಎಲ್ರಿಗೂ ಹಾಯ್ ಮಾಡು, ಹಾಯ್. ಸೊ ಇವಾಗ ನಾನು ಮಾಡ್ತೀನಿ ಅಂತ ಅವಳೆ ದೊಡ್ಡವಳು ಆಗ್ತಾ ಅವ್ರಮ್ಮ ಬಾರಿ ನೀ ಪಾತ್ರೆ ತೊಳ್ಕೊಡೆ ಅಂತಂದ್ರೆ ಅಮ್ಮ ನಿಂದು ಏನಮ್ಮ ಯಾವಾಗಲೂ ಹಿಂಗೆ ಹೇಳ್ತೀಯ ಅಂತ ಹೇಳ್ತಾಳೆ ಅಲ್ವಾ. ಗೈಸ್ ನಮ್ಮಮ್ಮ ಬಂದರು, ಬನ್ನಿ ಬೇಕಾದ್ರೆ ಕೇಳಿಸ್ತೀನಿ. ಅಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಪಾತ್ರೆ ಏನೇನು ಕೆಲಸ ಮಾಡ್ತಿದ್ದೆ ಹೇಳಮ್ಮ, ನೀವೇ ಹೇಳ್ಬಿಡಮ್ಮ. ಕಸ ಗುಡ್ಸೋದು, ಪಾತ್ರೆ ತೊಳ್ಕೊಬರೋದು, ಬಾಗಿಲು ಕಸ ತೊಳೆದು ನೀರು ಹಾಕೋದು, ಒರೆಸ್ಕೊಡೋದು, ಬಟ್ಟೆ ಒಗೆಯೋದು. ನಿಮ್ಗೆ ಹುಷಾರಿಲ್ದಾಗ ಒಗ್ದಿಲ್ವಾ? ಒಗ್ದಿದ್ದೀನಿ ತಾನೆ. ಗೈಸ್ ನೋಡಿ, ಆಮೇಲೆ ಇನ್ನೊಂದು ನಾನು ಅದರಲ್ಲಿ ನಾನು ಫಸ್ಟ್ ಹೇಳ್ದಾಗ ಮೆನ್ಷನ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಕಸ ತೊಳೆದು ನೀರು ಹಾಕ್ತಿದ್ದೆ. ಸಂಜೆ 6 ಗಂಟೆ ಆಗಿದ ತಕ್ಷಣ ಮನೆ ಮುಂದೆಗಡೆ ಕಸ ತೊಳೆದ್ಬಿಟ್ಟು ನೀರು ಹಾಕಿ, ಹಬ್ಬದ ದಿನಗಳ ಟೈಮಲ್ಲೆಲ್ಲ ರಂಗೋಲಿ ಹಾಕಿ ಸ್ವಲ್ಪ ಇದೆಲ್ಲ ಮಾಡ್ತಿದ್ದೆ. ಬಟ್ ಇವಾಗೆಲ್ಲ ಇವರೇ ಮಾಡ್ಕೊಂತವ್ರಲ್ಲ, ನಮ್ಗೆ ಯಾಕೆ ಅಲ್ವಾ, ಸ್ವಲ್ಪ ಸೈಡಿಗೆ ಬಂದ್ಬಿಡ್ಬೇಕು ನಾವು. ಅಂದರೆ ಏನು ಆ ಜಾಗಕ್ಕೆ ಯಾರು ಸೀಮಿತ ಅಥವಾ ಯಾರು ಆಡಳಿತ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಬಿಟ್ಬಿಟ್ಟು ಸೈಡ್ಗೆ ಹೋಗ್ಬಿಡ್ಬೇಕು ನಾವು. ಇಂಜೆಕ್ಷನ್ ಹಾಕ್ಸ್ತೀನಿ ಅಲ್ಲಮ್ಮ. ಮೊನ್ನೆ ಹಾಕ್ಸ್ಬೇಕಿರೋದಕ್ಕ ನಾನು ಸುಮ್ಕೇರಮ್ಮ. ಸಾರಿ, ನೆನ್ನೆ ಹಾಕ್ಸ್ಬೇಕಿತ್ತು, ನೆನ್ನೆ ಹಾಕ್ಸಿರ್ಲಿಲ್ಲ ಗೈಸ್. ಅದು ಡಾಕ್ಟರ್ ಬಂದಿರಲಿಲ್ಲ, ನಾನು ತಪ್ಪಲ್ಲ. ಇವತ್ತು ಸಂಜೆ ತಲೆ ಮೇಲೆ ತಲೆ ಬೀಳಿ ನಾನು ಹಾಕಿಸ್ತೀನಿ. ಹಾಕಿಸ್ತೀನಿ ಗೈಸ್. ನಮ್ಮ ಮನೆ ನನ್ನ ಮೇಲೂ ಅಷ್ಟು ಗೊತ್ತಾಯ್ತು. ಹಾಕಿಸ್ತೀನಿ. ನಿಮ್ಮ ಮನೇಲಿ ಹಿಂಗೇನ ನಿಮ್ಮ ಅಮ್ದಿರೋ ಒಂದು ಕೆಲಸ ಹೇಳಿದ್ಮೇಲೆ ಅದನ್ನ ರಚ್ಚೆ ಹಿಡಿಸ್ಬಿಡ್ತಾರಲ್ವಾ. ನಮ್ಮಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ರಚ್ಚೆ ಹಿಡಿಸ್ಬಿಡ್ತದೆ ಗೈಸ್. ಸೈಕ ಮಾಡ್ಬಿಡ್ತದೆ ಒಂದೊಂದು ಟೈಮು. ಜೊತೆಗೆ ಇವರು ಏನಿಲ್ಲ ಗೈಸ್, ಬೆಳಿಗ್ಗೆ ಎದ್ದಡಿಕೆ ಬಾಳೆಹಣ್ಣು ತಗೊಬನ್ನಿ, ಮೊಸರು ತಗೊಬನ್ನಿ, ಏಲಕ್ಕಿ ಬಾಳೆಹಣ್ಣು ತಗೊಬನ್ನಿ. ಏನಮ್ಮ ಲವ್ ಬರಲ ಇಲ್ಲಿ, ಬಂದೆ ಲವ್ ಬರಲ ಇಲ್ಲಿ ಲವ್. ಗೈಸ್ ನೋಡಿ, ಇಲ್ಲಿ ಅವ್ರ ಅಜ್ಜಿ ಅಲ್ಲಿ ಬಟ್ಟೆ ಹೊಲಿಯಕ್ಕೆ ಹೋಯ್ತೈತೆ. ಇವಳು ನಾನು ಹೋಯ್ತೀನಿ ಬೈಲ್ ಬಿದ್ಬಿಟ್ಟಿಯಾ ಬೈಲ್. ಗೈಸ್ ಎತ್ಕೊ ಓಡ್ಬಿಡ. ಇರಿ ಗೈಸ್, ಡೋರ್ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ಮತ್ತೆ ಅವಳು ಹಿಡಿಯೋದೇ ಆಯ್ತದೆ. ನಾನು ಏನೋ ಆಗ್ತಾರ ನೋಡಿ ಇವಾಗ ನನಗೆ. ಬೆಳಿಗ್ಗೆ ಎದ್ರೆ ಬಾಳೆಹಣ್ಣು ತಗೊಂಬ, ಮೊಸರು ತಗೊಂಬ. ಗೈಸ್ ಇದು ಯಾಕೋ ನನ್ ಬಿಡಕ್ಕೆ ಬರಂಗೈತೆ, ತಳ್ಳಿ ಕುಡಿಕೆ. ಹೇಳಿ. ಇಲ್ಲ ನಾನು ಗೈಸ್ ಇದು ಈ ಕ್ವಶನ್ ರಾಂಗ್ ಆಗಿತ್ತ ಅಂತ. ಮೊಸರು ಇಲ್ಲ ನಾನು ಗೈಸ್ ಪಕ್ಕ ಈ ಕ್ವಶನ್ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ನಾನು ಹೇಳ್ಬಿಟ್ಟು ತಗ್ಲಾಕೊಂಡ್ಬಿಟ್ಟೆ. ಆಮೇಲೆ ಏಲಕ್ಕಿ ಬೆಳೆ ನಾನು ತಿನ್ನಲ್ಲ. ಏಲಕ್ಕಿ ಬೆಳೆ ನಾನು ತಿನ್ನಲ್ಲ. ಬಿಡಿಸ್ಬಿಡ ಕಣಮ್ಮ ಬಿಡು. ಗೈಸ್ ನಮ್ಮತ್ಗೆ ಫುಲ್ ಡಯಟ್ ಮಾಡ್ತಾವ್ರಲ್ಲ, ಅದಕ್ಕೆ ಅವ್ರು ಏನೋ ತರ್ಸ್ಕೊತಾರೆ ಅಲ್ಲ. ಅದಕ್ಕೆ ಫುಲ್ ಡಯಟ್ ಗೈಸ್ ನಾವಾದ್ರೆ ಅಟ್ಲೀಸ್ಟ್ ಬಾಳೆಹಣ್ಣು ಮೊಸರು ಅಂತ ಹೆಲ್ದಿ ಫುಡ್ ತಿಂತೀವಿ. ಇವರು ವೀಕ್ಲಿ ಒನ್ಸು ಮಂತ್ಲಿ ಒನ್ಸು ಏನ್ ತರ್ಸ್ಕೊತೀರಿ? ಮಸಾಲ ಪುರಿ ಪಾನಿಪುರಿ ಅಂತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ನನಗೊಂದ್ಸರಿ ಏನಾಗಿತ್ತು ಅಂತ ಹೇಳಿದೀನಿ. ಮಸಾಲ ಪುರಿ ಪಾನಿಪುರಿ ಗೋಬಿ ತಿನ್ಬಿಟ್ಟು ಮದ್ವೆ ಆಗಿ ಸ್ಟಾರ್ಟಿಂಗ್ ಅಂದ್ರೆ ಬಿಫೋರ್ ಮ್ಯಾರೇಜ್ ಆಲ್ಸೋ, ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ವಾರಿಡೀ ತಿಂತ ಇದ್ದೆ.
ಇವಾಗ ಭಾನುವಾರ ಶನಿವಾರ 2 ದಿನ ಬಿಟ್ಟು 5 ದಿನನೂ ತಿಂತ ಇದ್ದೆ ಆಫೀಸ್ ಅಯ್ಯಯ್ಯಪ್ಪ ಶಿವ ಗೈಸ್ ಇವ್ರು ಆಫೀಸಿಗೆ ಹೋಗ್ತಿದ್ರು ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಅತ್ತಿಗೆ ಆಫೀಸಲ್ಲಿ. ಸೊ ಆವಾಗ ಡೈಲಿ ತಿಂತಿದ್ರಂತೆ. ಇವಾಗ ಪಾಪ ಮದ್ವೆ ಆದ್ಮೇಲೆ ಅಯ್ಯೋ ಪಾಪ. ಒಂದ್ 2 ಸತಿ ತಿಂತ ಇದ್ದೆ. ಇದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಇವಳು ಇನ್ನೊಂಚೂರು ದೊಡ್ಡವಳನ್ನ ಇವಳ ಜೊತೆ ಇಲ್ಲ ಇವಳ ಜೊತೆ ಸೇರ್ಕೊಂಡು ತಿನ್ಬೋದು ಕಣದ್ ಬಿಡಿ. ನೀನ್ ತಿನ್ನಕ್ಕಿಲ್ವಾ? ಪಾನಿಪುರಿ ತಿನ್ನಕ್ಕಿಲ್ವ ನೀನು? ತಿನ್ನಕ್ಕಿಲ್ವಾ? ಪಾನಿಪುರಿ ತಿನ್ನಕ್ಕಿಲ್ಲ ಮಗಳೇ ನೀನು? ಪಾನಿಪುರಿ ಗೈಸ್ ಇವಳು ಅಷ್ಟೇ. ಇವಳಂತೂ ಯಪ್ಪ ಬರ್ತಾ ಬರ್ತಾ ಫುಲ್ ತರಲೆ ಆಗ್ಬಿಟ್ಟವಳೆ ಗೈಸ್. ಇವಳು ಹಿಡಿಯಕ್ಕೆ ಒಬ್ರನ್ನ ಮಡಿಕೊಂಡ್ಬಿಡ್ಬೇಕು ನಾವು, ಆ ರೇಂಜ್ಗೆ ಆಗ್ಬಿಟ್ಟವಳೆ. ಇವಾಗ ನೋಡಿ ಅಲ್ಲಿ ಮೇಲೆ ಕೂತಿದ್ಲು, ಅಲ್ಲೇ ಕೆಳಗಡೆಗೆ ಬಂದ್ಲು. ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಹಾ ಇವ್ರ ಜೊತೆ ಇನ್ನೊಬ್ರು ಬಂದ್ರೆ ಸರಿ ಆಯ್ತು. ಅದಕ್ಕೆ ಹೇಳ್ತಾ ಇದೀನಿ, ನಮ್ಮ ಅದಕ್ಕೆ ಕೇಳ್ತಾನೆ ಇಲ್ಲ. ಇನ್ನೊಬ್ರು ಸಿಬ್ಲಿಂಗ್ ಬೇಕಾ ನಿನಗೆ? ಸಿಬ್ಲಿಂಗ್ ಬೇಕಾ? ಇಲ್ಲಿ ಹೇಳ್ತಾ ಇಲ್ಲ, ಎಲ್ಲಿ ಹ್ಞೂ ಅಂತ ನೋಡಿ ಇಲ್ಲಿ. ಗೈಸ್ ನಾನು ಹೇಳಿ ಸಾಕಾಗ್ಬಿಟ್ಟೈತೆ. ಇವ್ರು ನೋಡಿದ್ರೆ ನನ್ನ ಬುಡಕ್ಕೆ ಬಂದ್ ತಗ್ಲಾಕ್ತವ್ರೆ. ಅಯ್ಯ ಏನು ಇದ್ಯಾವ ಡ್ಯಾನ್ಸ್ ಇದು? ಅಕ್ಕ ಏನ್ ಅಕ್ಕ ಬರೀಕಿಲ್ಲ ಕಣ ಇವಾಗ. ಏನಿದ್ರು ತಮ್ಮ, ಓನ್ಲಿ ತಮ್ಮ. ಅಕ್ಕ ಎಲ್ಲಿಂದ ಬಂದದು? ಹಾ ಏನ್ ಆಚಿ ಏನದು? ಏನ್ ಆಚಿ? ಅದೇ ಏನು ಹೇಳು? ಗೈಸ್ ಇವಳು ಭಾಷೆ ಯಾರಿಗಾದ್ರೂ ಅರ್ಥ ಆಯ್ತಾ ವಸಿ? ಅದೇನು ಹೇಳು ಕರೆಕ್ಟಾಗಿ. ಏನು ಆಚಿ ಅಂತ ಇದ್ದೀನಿ? ಏನು? ಅಯ್ಯೋ ಪಪ್ಪಿ ಕೊಡು. ಪಪ್ಪಿ ಕೊಡು ಅಂದಿದ್ದು, ಅಗ್ಗಿ ಕೊಡೋಲ್ಲ. ಪಪ್ಪಿ ಕೊಡು. ಅಗ್ಗಿ ಯಾವ ಭಾಷೆ ಮಾತಾಡ್ತಿದ್ದೀನಿ ನೀನು? ಯಾವ ಭಾಷೆ? ಅತ್ತೆ ಭಾಷೆ. ಯಾವ್ದದು ಅತ್ತೆ ಭಾಷೆ? ಅಚ್ಚಿ ಅಂದ್ರೆ ಯಾವ ಭಾಷೆ ಅದು? ಆಚ ಅವ್ವಾ ಗಡ್ಡ. ಗೈಸ್ ಗಡ್ಡ ಎಳ್ದ್ಬಿಟ್ಟು ಹೆಂಗ್ ನಾಗ್ತಾವ್ ನೋಡಿ ಅವಳು. ಹೇಳಿ ಹೊಡಿತೀನಿ. ಅವ್ವಾ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಗಡ್ಡೆ ಎಳ್ದ್ಬಿಟ್ಟು ಹೆಂಗ್ ನಾಗ್ತಾವಳೆ. ಹೇಳ್ತೀನಿ ನಾನು ನಮ್ಮವ್ರಿಗೆಲ್ಲವಾ ಬಂದ್ ಹೊಡಿತಾರೆ ನಿನಗೆ. ಹೇಳ ಬಂದು ಹೊಡಿತಾರ ಅವರೆಲ್ಲ ನಿನ್ಗಮೇಲೆ. ಹೇಳ ಗೈಸ್ ಇವಳು ನನಗೆ ಗಡ್ಡೆ ಎಳ್ದ್ಬಿಟ್ಟು ನೋವು ಮಾಡ್ತಾಳೆ. ಇವಳು ಹೊಡಿದಿ ಗೈಸ್ ಬಂದ್ಬಿಟ್ಟು ಹೇಳಿದ್ದೀನಿ, ಬಂದು ಹೊಡಿತಾರೆ ನಿನಗೆ. ಅಲ್ಲ ನೋಡಿ ಮತ್ತೆ ಹೇಳಿಯಕ್ ಬರೋದ? ಮತ್ತೆ ಹೇಳಿಯಕ್ ಬರ್ತಾವಳೆ. ಹೊಡಿಸ್ತೀನಿ ಇವಾಗ ಹೇಳ್ಬಿಟ್ಟು ಅವ್ರ ಕೈಲೆಲ್ಲವಾ. ನನ್ನ ಮಗಳು ಹೋಗು. ಗೈಸ್ ಇನ್ನೊಂದು ವಿಷಯ ಹಂಚ್ಕೋಬೇಕು ನಿಮ್ಮ ಹತ್ರ. ಏನಪ್ಪಾ ಅಂತಂದ್ರೆ ನಾವು ನಿನ್ನೆ ಎಲ್ಲಿಗತ್ಗೆ ನಾವು ಬುಕ್ ಮಾಡಿದ್ದು ಟ್ರೈನು. ಸಾರಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಮಂತ್ರಾಲಯಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ನಿನ್ನೆ ರಾತ್ರಿ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು, ಅದು ಪ್ಲಾನ್ ಇರಲಿಲ್ಲ. ನಮ್ಮ ಮಾವ ಬಂದು ಸಡನ್ ಆಗಿ ಮಂತ್ರಾಲಯಕ್ಕೆ ಹೋಗ್ಬೇಕು ಕಣೋ ಅಂತಂದ್ರು. ಅದಕ್ಕೆ ಸರಿ ನಡೀಲಿ ಆಯ್ತು ಹೋಗೋಣ, ಯಾರ್ಯಾರು ಹೋಗೋಣ ಅಂತಂದು. ಅವ್ರು ನೋಡಿದ್ರೆ ಬರೀ ನಮ್ಮನೆಯವರು ಅಂತಂದ್ರು. ಅವ್ರು 5 ಜನ ಹೇಳಿದ್ದು. ಬಟ್ ನಾವಿವಾಗ ಹೋಗ್ತಾ ಇರೋದು ಎಷ್ಟು ಜನ ಗೊತ್ತಾ? 15 ಜನ. ಒಂದಲ್ಲ ಎರಡಲ್ಲ ಗೈಸ್, 15 ಜನ ನಾವು ಹೋಗ್ತಾ ಇರೋದು. ಏನಕ್ಕೆ 15 ಜನ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ಮಂತ್ರಾಲಯ ನಾವು ಬುಕ್ ಮಾಡಿರೋದು ಡೇಟ್ ಬಂದ್ಬಿಟ್ಟು ಯಾವಾಗ? ಫೆಬ್ರವರಿ. ಹೇಳ್ಬೇಡ್ವಾ? ಓಕೆ ಗೈಸ್ ಇದು ಸಸ್ಪೆನ್ಸ್ ಅಂತ ಹೇಳ್ಬಾರ್ದಂತೆ. ನಮ್ಮ ಅದಕ್ಕೆ ಹೇಳ್ತಾರೆ ಸಸ್ಪೆನ್ಸಾ, ಫುಲ್ ಆನ್ ಸಸ್ಪೆನ್ಸಾ. ಕೈ ಹುಷಾರು. ಫುಲ್ ಸಸ್ಪೆನ್ಸಾ? ಓಕೆ ಗೈಸ್ ಇದು ಫುಲ್ ಸಸ್ಪೆನ್ಸ್ ಅಂತೆ. ಏನಕ್ಕೆ ಅಂತಂದ್ರೆ ಮುಂದೆ ಹೋಗುವಾಗ ಫ್ಯೂಚರಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಹೋಗೋ ದಿನ ವ್ಲಾಗ್ ಮಾಡ್ತೀವಲ್ಲ ಅವತ್ತು ಹೇಳೋಣ ಅಲ್ವಾ? ಓಕೆ ಹೋಗೋ ದಿನ ವ್ಲಾಗ್ ಮಾಡ್ತೀವಲ್ಲ ಗೈಸ್ ಅವತ್ತು ಏನದ್ಗೆ ಹೋಗೋ ಹಿಂದಿನ ಹೋಯ್ತರದು 2 ದಿನಕ್ಕೆ. ಎಷ್ಟು ಜೊತೆ ಬಟ್ಟೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಹೋಯ್ತರದು 2 ದಿನಕ್ಕೆ ನಿಜವಾಗ್ಲೂ ಪಕ್ಕಾ. ಅವಳು ಬಿಡಿ ನೀವು ಅವಳ ನೆಪ ಹೇಳ್ಬಿಡಿ ಗೈಸ್. ಇವ್ರು ಯಾವಾಗ್ಲೂ ಇಷ್ಟೇ, ಅವಳ ನೆಪದಲ್ಲಿ ಇವ್ರು ಬ್ಯಾಗ್ ತುಂಬಾ ತುಂಬ್ಕೊಬಿಡೋದು. ನೀವ್ ಎಷ್ಟೊತ್ತೆ ಬಟ್ಟೆ ತಗೊಂಡ್ರಿ? ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮೀನ್ಸ್ ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ಬೇಕಾದ್ರೆ 3 ಬ್ಯಾಗ್ ಅಲ್ವಾ ತಗೊಂಡೋಗಿದ್ದು. ನೀವು ನಂಬಿರ್ಲಿಲ್ಲ ಅಲ್ವಾ? ಈ ಸರಿ ನೋಡ್ತೀನಿ ಗೈಸ್. ಈ ಸರಿ ಬಟ್ಟೆ ಪ್ಯಾಕ್ ಮಾಡುವಾಗ ನಾನು ನಿಮ್ಗೆ ಲೈವ್ ಪ್ರೂಫ್ ತೋರಿಸ್ತೀನಿ ಅಲ್ವಾ? ಯಾಕೆ ಅಂತಂದ್ರೆ ಆಮೇಲೆ ಬಕ್ರ ಮಾಡ್ಬಿಟ್ರೆ ನನ್ನ ಸರ್ ನಾನು ನಿಮಗೆ ತೋರಿಸ್ತೀನಿ. ಸುಮ್ಕಿರಿ ಗೈಸ್. ಯಾವಾಗ್ಲೂ ಅಷ್ಟೇ ಅವಳ ಬಟ್ಟೆ ಜಾಸ್ತಿ ಅನ್ಬಿಟ್ಟು ಇವರು ಈ 2 ಕಿಟ್ 3 ಕಿಟ್ 3 ಕಿಟ್ ಇವ್ರವೇ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ.
ನಿನ್ ಜಾಸ್ತಿ ಬಟ್ಟೆನಾ? ನಿಂದ ಜಾಸ್ತಿ ಬಟ್ಟೆ? ಅಮ್ಮಂದು ತಾನೆ? ಅಮ್ಮಂದು ತಾನೆ? ಯಹಾ ನನ್ನ ಮಗಳೇ, ಅಮ್ಮನ ಮಗಳು ನೀನು, ಪಕ್ಕ ಅಮ್ಮನ ಮಗಳು ನೀನು. ಗೈಸ್ ನೋಡಿ ಅವ್ರ ಅಮ್ಮನ ಕಡೆಗೆ ಹೆಂಗ್ ಸಪೋರ್ಟ್ ಮಾಡ್ತಾಳೆ. ಅಮ್ಮಂದಲ್ವಾ? ಅಮ್ಮಂದ ಅಂತಂದ್ರೆ ಇಲ್ಲ 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 ಇಲ್ಲ, ನಿಂದ ಅಂತಂದ್ರೆ ಹ್ಞೂ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಹೇಳ್ಕೊಟ್ರೆ ಇಲ್ಲ ಇಲ್ಲ ಅನ್ನೋಂತ ಅಂತ ಹಿಂಗ್ ಕತ್ತಲಾಡಿಸ್ತಾವಳೆ. ಗೈಸ್ ಇವಳಿಂದ ಬೆಳೀತಾ ಮಸ್ತಾಗಿರುತ್ತೆ ಇವಳ ಜೊತೆ ಆಟಾಡಕ್ಕೆ. ಅಲ್ಲವಾ? ಅಲ್ಲ ಪರ್ಣಿ ಅಲ್ವಾ? ನಿನ್ ಜೊತೆ ಬೆಳೀತಾ ಆಟಾಡಕ್ಕೆ ಚೆನ್ನಾಗಿರ್ತದಲ್ವಾ? ಯಾ ಏನ್ ತೋರಿಸ್ತಾ ಇದೀಲಿ? ಎಷ್ಟಲ್ಲಿದ್ದಾವು? ಗೈಸ್ ಲೆಕ್ಕ ಹಾಕೊಂಬಿಡಿ. ಈ ಕಡೆಯಿಂದ ಕೆಳಗಡೆ ಒಂದು 10, 7, ಕೆಳಗಡೆ 7, ಮೇಲ್ಗಡೆ 8, ಮೇಲ್ಗಡೆ 8. ಗೈಸ್ ಇವಳಿಗೆ 2 ವರ್ಷಕ್ಕೆ ಹೋದ್ರೆ ಎಷ್ಟು? 8 + 8 14. ಗೈಸ್ ಮತ್ತೆ 8 ಅಂದ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಹಂಗೆ 7 + 7 ಅನ್ಕೋಬಿಟ್ಟವ್ರೆ. ಯಾಕೆ ಕಿರಿಸ್ತಾ ಇದ್ಯಾ? ನೋಡಿ ಇವಾಗ ಅದ್ರ ತಟ್ಕೆ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಕಿರಿಸ್ತಾ ಇದ್ಯಾ? ಹೊಡೆದಾಕ್ಬಿಡ್ತೀನಿ. ಸೊ ಗೈಸ್ ಇವಳ ಜೊತೆ ಅಂತ ಆಟ ಆಡ್ತಾ ಇದ್ರೆ ದಿನಪೂರ್ತಿ ಆಟ ಆಡ್ತಾನೆ ಇರಬೇಕು. ಸೊ ಗೈಸ್ ಅಂತೂ ಇಂತೂ ಫೈನಲಿ ನಂದು ಪಾಸ್ಪೋರ್ಟ್ ಬಂತಲ್ಲ. ನನ್ನ ಪಾಸ್ಪೋರ್ಟ್ ಬಂತು. ಓನು ನಿಂದೆಲ್ಲ ಪಾಸ್ಪೋರ್ಟು? ನಿಂದೆಲ್ಲವಾ ಪಣ್ಣಿ? ನಿಂದೆಲ್ಲ ಪಾಸ್ಪೋರ್ಟು? ಪಾಸ್ಪೋರ್ಟ್ ಅಲ್ಲ ನಿಂದು? ಇದು ನಿನ್ ಪಾಸ್ಪೋರ್ಟಾ? ಗೈಸ್ ನಂದು ಈ ಪಾಸ್ಪೋರ್ಟ್ ಅಂತೆ, ನಂದು ಇದು ಪಾಸ್ಪೋರ್ಟ್, ಇವಳ್ದು ಇದಂತೆ ಪಾಸ್ಪೋರ್ಟ್. ತೋರ್ಸೋದೇನು? ಇಲ್ಲಿ ಗುಂಡ ನೋಡುವ, ಇಲ್ಲಿ ಗುಂಡನ ಗುಂಡ ಇದನ್ ಕರಿತಾ ಇದೆಯಾ ಬಾ ಅಂತವಾ? ಗೈಸ್ ಬುಕ್ ಮೇಲೆ ಇರೋ ಗುಂಡು ಕರಿತಾಳೆ ಹೇಳು ಬಾ ಅಂತ. ಗುಂಡ ಇಲ್ಲಿ ಗುಂಡ ಬಂದ ಮುಟ್ಟು ಗುಂಡನ್ ಮುಟ್ಟು. ಬಾ ಅಂತ ಕರಿತಾಳೆ ನೋಡಿ ಗೈಸ್. ಮುಟ್ಟವಾ ಗುಂಡನ್ ಮುಟ್ಟು. ನಾನ್ ಬೇಡ, ನೀನ್ ಮುಟ್ಟು. ಮುಟ್ಟು. ಒಳ್ಳೆ ಕತೆ ಹುಡುಗಿ ಗೈಸ್. ಯಾವಾಗ್ಲೂ ಹಿಂಗೆ ಆಟ ಆಡ್ಕೊಂಡು ತರಲೆ ಮಾಡ್ಕೊಂಡಿರ್ತಾಳೆ. ಸೊ ನಮ್ಗಂತೂ ಒಳ್ಳೆ ಟೈಮ್ ಪಾಸ್ ಇವ್ರ ಜೊತೆಲಿ ಇದ್ಬಿಟ್ರೆ. ಸೊ ಗೈಸ್ ಸಮ್ಮರಿ ಆಫ್ ದ ವಿಡಿಯೋ ಏನಪ್ಪ ಅಂತಂದರೆ, ಅಂತೂ ಇಂತೂ ಸಕ್ಸಸ್ಫುಲ್ ಆಗಿ ನನ್ನ ಪಾಸ್ಪೋರ್ಟ್ನ ನಾನು ತಗೊಂಡೆ, ಕಲೆಕ್ಟ್ ಮಾಡಿಕೊಂಡೆ. ಸೊ ನನ್ನ ಪಾಸ್ಪೋರ್ಟ್ ಜರ್ನಿನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ಏನೇನು ಮಾಡಬೇಕು ಏನೇನು ಮಾಡಬೇಡ್ದು ಅಂತಾನು ಹೇಳಿದ್ದೀನಿ. ನಂದೂ ಅದು ಸ್ಟೇಟ್ ಮೆನ್ಷನ್ ಮಾಡಿಲ್ದಿರೋ ಪ್ರಕಾರ ನಾನು ಅಲ್ಲೆಲ್ಲ ಹೋಗಿ ಅಲ್ದಾಡಂಗಾಯ್ತು. ಸೊ ಯಾರೂ ಆ ತಪ್ಪು ಮಾಡಿಬಿಡಿ, ಯಾಕೆ ಅಂತಂದರೆ 3 ಸಲ ಓಡಾಡಬೇಕಾಗುತ್ತೆ. ಸೊ ಅದೊಂದೇ ರೀಸನ್ಗೆ, ಬಿಕಾಸ್ ಟೈಮು ಇರೋಲ್ಲ ನಿಮಗೆ. ಸೊ ಹಂಗಾಗಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ನೀಟಾಗಿ ನೋಡ್ಕೊಂಡು ಹಾಕಿ ಅಂತ ಹೇಳ್ತಾ. ಆ್ಯಂಡ್ ನಮ್ಮ ಅಪ್ಪಂದು ಇನ್ನೂ ಹೋಲ್ಡಲ್ಲಿ ಇದೆ, ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಂತ. ಸೊ ಅವ್ರದ್ದು ಬರಲಿ, ಅವ್ರದ್ದು ಬಂದಮೇಲೆ ಅವ್ರದ್ದೊಂದು ವೀಡಿಯೋ ಮಾಡ್ತೀನಿ. ಅವ್ರದ್ದಂತೂ ಸತಗತ ಆಗ್ಬಿಡುತ್ತೆ ನಾವೇನಾದ್ರು ಅವ್ರದ್ದೇನೋ ಪಾಸ್ಪೋರ್ಟ್ ತೊಗೊಂಡ್ಬಿಟ್ರೆ. ಸೊ ಅದಾದಮೇಲೆ ಇನ್ನೇನು ಮಂತ್ರಾಲಯ ಟ್ರಿಪ್ ಹೋಗ್ತಿದ್ದೀವಿ. ಮಂತ್ರಾಲಯ ಟ್ರಿಪ್ ಹೋಗುವಾಗ ಯಾವಾಗ ಎಲ್ಲಿ ಅಂತ ನಾನು ಹೇಳ್ತೀನಿ ನಿಮಗೆ. ನಮ್ಮ ಅದಕ್ಕೆ ಡೇಟ್ ಹೇಳ್ತಾ ಇದೆ, ಅಷ್ಟರಲ್ಲಿ ಹೇಳ್ಬೇಡಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ರು ಅಲ್ವಾ. ಸೊ ಅದಕ್ಕೆ ಇವ್ರು ಹೇಳೋರಲ್ವಾ, ಬರೀ ನೀವು ವೆಯ್ಟ್ ಮಾಡ್ಬೇಕಂತ ಸಸ್ಪೆನ್ಸ್ ಆಗಿ. ಆ್ಯಂಡ್ ಬರೀ 2 ಜೊತೆ ಬಟ್ಟೆ ತಗೋತೀನಿ ಅಂತ ಹೇಳೋರು ಗೈಸ್. ಪ್ಯಾಕ್ ಮಾಡುವಾಗ ನಾನು ತೋರಿಸ್ತೀನಿ ಎಷ್ಟು ಜೊತೆ ಬಟ್ಟೆ ತುಂಬ್ಕೋತಾರೆ ಅನ್ನೋದು ನಾನು ನಿಮಗೆ ಲೈವ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನೋಡ್ತೀನಿ. ಪ್ರೂಫ್ ತೋರಿಸ್ಬಿಟ್ಟು ನಿಮಗೆ ನಾನು ಹೇಳ್ತೀನಿ ಗೈಸ್, ಓಕೆನಾ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದೇ ಯೂಟ್ಯೂಬ್ ಬಗ್ಗೆ ಹೇಳ್ತೀನಲ್ಲ ಗೈಸ್, ಹೊಸ ಕ್ರಿಯೇಟರ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ನೀವು ಅಷ್ಟು ವರ್ಷ ಪಟ್ಟಿರೋ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಅಕೌಂಟ್ನೇ ಟರ್ಮಿನೇಟ್ ಮಾಡಿಸ್ಬಿಡ್ತಾರೆ. ಬಿಕಾಸ್ ನಿಮಗೆ 3 ಚಾನ್ಸ್ ಅಷ್ಟೇ ಕೊಡೋದು. 3 ಸಲ ನಿಮ್ದು ಏನಾದ್ರು ಅಕೌಂಟ್ ಮೇಲೆ ಸ್ಟ್ರೈಕ್ ಬಿತ್ತು ಅಂತಂದರೆ, ಕಾಪಿರೈಟ್ ಸ್ಟ್ರೈಕು ಅಥವಾ ಯಾವುದೋ ಒಂದು ಸ್ಟ್ರೈಕ್ ಬಿತ್ತು ಅಂತಂದರೆ ಇಟ್ಸ್ ಡನ್. ನೀವು ಅಷ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದು ಯಾರು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ನೀಟಾಗಿ ಮಾಡಿ, ಎಲ್ಲ ನೋಡಿಕೊಂಡು ಮಾಡಿ ಅಂತ ಹೇಳ್ತಾ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಕಳಿಸಿ ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.